ಯಾರು ಬೇಗ ಅರ್ಲಿ ಮೆನಿಸ್ಟ್ರೇಷನ್ ಲೇಟ್ ಮೆನೋಪಾಸ್ ಅಂದರೆ 50 ವರ್ಷಕ್ಕೆ ಆಗಬೇಕಾಗಿದ್ದು 53 54 ವರ್ಷ ಅದುವರೆಗೂ ಅವರಿಗೆ ಮೆನೋಪಾಸ್ ಆಗಿರೋದಿಲ್ಲ. ಮತ್ತು ಅರ್ಲಿ ಮೆನಿಸ್ಟ್ರೇಷನ್ ಅಂತಂದರೆ 8-10 ವರ್ಷಕ್ಕೆ ಮೆನಿಸ್ಟ್ರೇಷನ್ ಆರಂಭ ಆಗ್ತಾಯಿದೆ. ಇದಕ್ಕೂ ಕಾರಣಗಳನ್ನು ನಾವು ನೋಡ್ತಾ ಹೋದರೆ ಇದೆಲ್ಲ ಇಷ್ಟು ವೇರಿಯೇಷನ್ ಆಗ್ತಿದೆ ಅಂತಂದರೆ ಹೊರಗಡೆಯಿಂದ ನಾವು ಬಹಳಷ್ಟು ಈ ಹಾರ್ಮೋನುಗಳನ್ನು ದೇಹದ ಒಳಗಡೆ ನಾವು ತಗೊತಾ ಇದ್ದೀವಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಹೆಣ್ಣುಮಕ್ಕಳು ಬೇಗ ಏನಕ್ಕೆ ಮೆನಿಸ್ಟ್ರೇಷನ್ಗೆ ಒಳಗಾಗ್ತಾರೆ ಅಂದರೆ ಹೆಚ್ಚು ಮಾಂಸಾಹಾರವನ್ನು ಸೇವನೆ ಮಾಡೋದು, ಅದರಲ್ಲೂ ಪೌಲ್ಟ್ರಿ ಒಂದು ಯಾವುದಿರುತ್ತೆ ಅದಕ್ಕೇನು ಮಾಡಿರ್ತಾರೆ, ಆ ಕೋಳಿಗಳಿಗೆ ಗ್ರೋತ್ ಹಾರ್ಮೋನ್ನ ಇಂಜೆಕ್ಟ್ ಮಾಡಿರ್ತಾರೆ. ಗ್ರೋತ್ ಹಾರ್ಮೋನ್ ಇಂಜೆಕ್ಟ್ ಮಾಡಿದಾಗ ಕೋಳಿಗಳ ಬೆಳವಣಿಗೆ ಬೇಗ ನಡೀತಾ ಇರುತ್ತೆ. ಬೆಳವಣಿಗೆ ಜಾಸ್ತಿ ಅಂದರೆ ಮಾಂಸ ಎಲ್ಲ ಚೆನ್ನಾಗಿ ತೂಕ ಜಾಸ್ತಿ ಬರುತ್ತೆ. ಅದನ್ನು ನಾವು ಸೇವನೆ ಮಾಡಿದಾಗ ಗ್ರೋತ್ ಹಾರ್ಮೋನು ನಮ್ಮ ದೇಹಕ್ಕೆ ಹೋಗುತ್ತೆ. ಗ್ರೋತ್ ಹಾರ್ಮೋನು ಒಂದು ಸಿಗ್ನಲ್ ಕೊಡುತ್ತೆ ಎಂಡೋಕ್ರೈನ್ ಪಾತ್ವೇಗೆ. ಮತ್ತು ದೇಹದಲ್ಲಿ ಫ್ಯಾಟ್ ಸೆಲ್ಸ್ಗಳು ಜಾಸ್ತಿ ಡೆಪಾಸಿಟ್ ಆಗುತ್ತೆ. ಫ್ಯಾಟ್ ಜಾಸ್ತಿ ಡೆಪಾಸಿಟ್ ಆದಂಗೆ ಅದು ಎಸ್ಟ್ರೋಜನ್ನು, ಟೆಸ್ಟೋಸ್ಟಿರಾನು, ಲಿವರು, ಫ್ಯಾಟ್ ಸೆಲ್ಲು ಇವುಗಳು ಸಹ ಒಂದು ಪ್ರಮಾಣದಲ್ಲಿ ಓವರಿ ಜೊತೆಗೆ ಟೆಸ್ಟಿಸ್ ಜೊತೆಗೆ ಈ ಒಂದು ಆ್ಯಂಡ್ರೋಜನ್ಗಳನ್ನು ಎಸ್ಟ್ರೋಜನ್ಗಳನ್ನು ಸಹ ಈ ಸೆಲ್ಗಳು ಅಡಿಪೋಸೈಟ್ಸ್ಗಳು ಸಹ ಬಿಡುಗಡೆ ಮಾಡೋದ್ರಿಂದ ನಮ್ಮ ಎಂಡೋಕ್ರೈನ್ ಪಾತ್ವೆಯಲ್ಲಿ ವೇರಿಯೇಷನ್ ಆಗಿ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗ್ತದೆ.